ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂತೋಷದ ಒಂದು ಸುದ್ದಿಯೊಂದಿಗೆ ಹೋದ ವರ್ಷನೂ ಕೂಡ ನಾನು ನಗರಸಭೆ ಮಾಜಿ ಸದಸ್ಯರಾಗಿರುವಂತಹ ನಾರಾಯಣ ಸಮಣ್ಣ ಅಂದ್ರೆ ಗೊತ್ತಾಗಲ್ಲ, ಅವ್ರಿಗೆ ಒಂದು ಬ್ರಾಕೆಟ್ ಅಲ್ಲಿ ಒಂದು ಹೆಸರು ಇದೆ, ಅದನ್ನ ಹೇಳಿ ನಾನು ಪ್ರಾರಂಭ ಮಾಡ್ತೀನಿ. ಬುಲೆಟ್ ನಾರಾಯಣ ಸಮಣ್ಣ ಅವ್ರಿಗೆ ಹೋದ ವರ್ಷ ಕೂಡ ನಾವು ಹುಟ್ಟು ಹಬ್ಬ ಅವ್ರು ಬೇಡ ಅಂದ್ರು ಕೂಡ ಅಭಿಷೇಕ್ ಅವ್ರಿಗೆ ನಾನು ಫೋನ್ ಮಾಡಿ ಇಲ್ಲ ಬರ್ತ್ಡೇ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೋದ ವರ್ಷ ನಾವು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ವಿ. ಎಷ್ಟು ಬೇಗ ಒಂದು ವರ್ಷ ಬಂದ್ಬಿಡ್ತು ಅಂದ್ರೆ ನಿಜವಾಗ್ಲೂ ಇಲ್ಲಿ ಕೂತ್ಕೊಂಡು ಅವಾಗ ಮಾತಾಡ್ತಿದ್ವಿ ನಾವೆಲ್ಲ, ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು ಅಂದ್ಬಿಟ್ಟ. ಆದ್ರಿಂದ ಮೊದಲನೇದಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಬುಲೆಟ್ ನಾರಾಯಣ ಸಮಣ್ಣಗೆ ಹೇಳ್ತೀನಿ. ಅದೇ ರೀತಿ ಈ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಹುಟ್ಟು ಹಬ್ಬಕ್ಕೆ ಆಗಮಿಸಿರುವಂತಹ ನಮ್ಮ ಯುವ ಘಟಕದ ನಗರ ಲೋಕೇಶ್ ಅವರು, ಮತ್ತೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಅವರು, ಮತ್ತೆ ತಾಲೂಕು ಅಧ್ಯಕ್ಷ ಆಗಿರುವಂತಹ ಸೂರ್ಯರವರು, ಅದೇ ಹಲವಾರು ಎಲ್ಲ ಯುವಕರು, ಮತ್ತೆ ಆಟೋಮೊಬೈಲ್ ಮಾಲೀಕರು ನಮ್ಮ ಪಯ್ಯಣ್ಣವರು, ಎಲ್ಲರೂ ಕೂಡ ಇದರಲ್ಲಿ ಯಾವ್ದು ಭೇದ ಭಾವ ಇಲ್ಲ, ಎಲ್ಲ ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿ ಮಕ್ಕಳಂತೆ ಸಾಕ್ಬೇಕು ಬೆಳಿಬೇಕು ಅಂತ ಭಾವನೆ ನಮ್ಮ ಬುಲೆಟ್ ನಾರಾಯಣ ಸಮಣ್ಣ ಅವರು ಅವಾಗ ಹೇಳ್ತಿದ್ರು. ಆದ್ರಿಂದ ಇವತ್ತು ಅವರ ಒಂದು ಹುಟ್ಟು ಹಬ್ಬ ಸರಳ ರೀತಿ ಎಲ್ಲ ವಾರ್ಡಿನ ಎಲ್ಲ ಜನತೆ ಸೇರಿ ಈ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ನಾನು ಆ ಭಗವಂತನಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಕೋರ್ಕೊಂತೇನೆ. ಬುಲೆಟ್ ನಾರಾಯಣ ಸಮಣ್ಣ ಅವ್ರಿಗೂ ಹಾಗೂ ಅವರ ಒಂದು ಕುಟುಂಬಸ್ಥರಿಗೆ ಇನ್ನೂ ಮುಂದಿನಗಳಲ್ಲಿ ಇನ್ನೂ ಹೆಚ್ಚಿನವಾದ ಶಕ್ತಿಯನ್ನ ಕೊಡ್ಲಿ, ಸಮಾಜ ಸೇವೆ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಅಂದ್ರೆ ಹುಟ್ಟು ಉಚಿತ ಸಾವು ಖಚಿತ, ನಾವೆಲ್ಲರೂ ಕೂಡ ಭಗವಂತನ ಕಡೆಯಿಂದ ಪಾಸ್ ತಗೊಂಡ್ಬಂದಿದೀವಿ, ನಾವು ಮತ್ತೆ ಹೋಗಿ ಕೊಡ್ಲೇಬೇಕು. ಆದ್ರಿಂದ ಇರೋವರೆಗೂ ಕೂಡ ನಾರಾಯಣ ಸಮಣ್ಣ ಹಲವಾರು ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಒಳ್ಳೆ ಬಡವರಿಗೆ ಒಂದು ಸಹಕಾರ ಕೊಟ್ಟಿದ್ದಾರೆ, 2 ಬಾರಿ ನಗರಸಭೆ ಸದಸ್ಯರಾಗಿದ್ದಾರೆ. ಹೋದ ಸತಿ ಸ್ವಲ್ಪ ಅಂತರದಿಂದ ಸೋತಿದ್ದಾರೆ. ಈ ಬಾರಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಈ ಬಾರಿ ನಗರಸಭೆ ಸದಸ್ಯರಾಗಿ ಬರಬೇಕು ಅನ್ನೋ ನಮ್ಮೆಲ್ಲರ ಕನಸಿದೆ. ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನಗೆ ನಮ್ಮ ತುಂಬಾ ಆತ್ಮೀಯ ಸ್ನೇಹಿತರು ಅಭಿಷೇಕ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಯುವ ಕಾಂಗ್ರೆಸ್ ಅಲ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಇನ್ನು ಮುಂದಿನ ಇನ್ನೂ ಉನ್ನತವಾದ ಹುದ್ದೆ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಆವಾಗ್ಲೇ ಹೇಳ್ತಿದ್ರಿ ಮಾದಿಗ ಜೈ ಮಾದಿಗೆ ಅಂತ, ನಾನು ಕೂಡ ಮಾದಿಗ ಜೈ ಮಾದಿಗೆ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ರು ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು ಅನ್ನೋ ನಮ್ಮೆಲ್ಲರ ಆಸೆ. ಇದೇ ರೀತಿ ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಅವರ ಒಂದು ಮಾರ್ಗದರ್ಶನ ನಮ್ಗೆಲ್ಲರಿಗೂ ಬೇಕಾಗಿದೆ. ಯುವಕರು ನಾವೆಲ್ಲರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಸಾಗೋಣ, ಬೆಳೆಯೋಣ, ಬಾಳೋಣ ಅಂತ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಮ್ಮ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರು ಸೂರ್ಯರವರು, ಲೋಕೇಶ್ ಅವರು, ಪಯ್ಯಣ್ಣನವರು ಎಲ್ಲ ಕೂಡ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದೀರಿ. ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಬುಲೆಟ್ ನಾರಾಯಣ ಸಮಣ್ಣ ಅವ್ರಿಗೆ ಮಾಜಿ ನಗರಸಭಾ ಸದಸ್ಯರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಈ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಒಂದ್ ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.